ಪಶುಪತಿ ಗ್ರಾಮದಲ್ಲಿ ಕುರ್ಚು ಗೋಪುರ ಅಭಿವೃದ್ಧಿಗೆ ಶಾಸಕರಾದ ಡಿ ರವಿಶಂಕರ್ ಅವರು 2.5 ಲಕ್ಷ ಅನುದಾನ ನೀಡಿದ್ದು, ಇಂದು ಪಶುಪತಿ ಗ್ರಾಮಕ್ಕೆ ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ದೊಡ್ಡಸ್ವಾಮಿಗೌಡರು ಶುಭ ಕಾರ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಅವರಿಗೆ ವೀರಶೈವ ಸಮಾಜದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾಲಿಗ್ರಾಮ ತಾಲೂಕು ಸಹಕಾರ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತೇಜಮೂರ್ತಿ, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಮಂಜುನಾಥ್ ಹರದನಹಳ್ಳಿ, ಮಾಜಿ ಸದಸ್ಯರು ಜಯಲಕ್ಷ್ಮಮ್ಮ, ಗ್ರಾಮಸ್ಥರುಗಳಾದ ಮಲ್ಲೇಶ್, ಡೈರಿ ಅಧ್ಯಕ್ಷರಾದ ರಾಣಿ ಶಂಭುಲಿಂಗಪ್ಪ, ರಾಜಣ್ಣ, ಕೆಲ್ಲಹಟ್ಟಿ ರಾಜಣ್ಣ, ಪಿಎಸ್ ರೇಣುಕೇಶ್, ಬಸವರಾಜಪ್ಪ, ಹರೀಶ್, ರೈತ ಸಂಘದ ಉಪಾಧ್ಯಕ್ಷರು ಪಿಎಂ ಗುರುಮೂರ್ತಿ, ಪಿಟಿ ಕುಮಾರ, ಗಣೇಶ, ಕಾಂತಿ ಸ್ವೀಟ್ಸ್ ಬೆಂಗಳೂರು, ಪಿಎಂ ರೇಣುಕೇಶ್, ಜಗದೀಶ್ ಲಿಂಗಪ್ಪ, ಮಾಜಿ ಅಧ್ಯಕ್ಷರು ಪಿಟಿ ಸೋಮಶೇಖರ್, ಅಯ್ಯಣ್ಣ, ಎಸ್ಡಿಎಂಸಿ ಅಧ್ಯಕ್ಷರು ಮಹಾದೇವ್, ಚಂದ್ರಶೇಖರ್, ವಿಜಿ, ಧರ್ಮ, ತೀರ್ಥ, ಪುಟ್ಟಸ್ವಾಮಿ, ಭರತ್, ಗುಡಿಹಟ್ಟಿ ಪ್ರಸನ್ನ, ನಾಗರಾಜು, ಆನಂದ, ಕಾಳಯ್ಯ ಸೇರಿದಂತೆ ಹಲವರು ಹಾಜರಿದ್ದರು. ಪಶುಪತಿ ಗ್ರಾಮದಲ್ಲಿ ನಾವೊಂದು ಇಲ್ಲಿ ಆರ್ಥಿಕ ಶಾಸ್ತ್ರಕ್ಕೆ ಬಂದ ಸಂದರ್ಭದಲ್ಲಿ ಮೊನ್ನೆಯಿಂದನೇ ಕುರ್ಜು ಎಲ್ಲ ಕೆಲಸ ಆಗ್ತಾಯಿದೆ, ಎಲ್ಲ ಆಗುತ್ತೆ, ನೀವು ಕೂಡ ಇದರ ಪೂಜಾ ಕಾರ್ಯಕ್ರಮ ಬರಬೇಕು ಅಂತ ಹೇಳಿದ್ರು. ಟೈಮಿಗೆ ನನಗೆ ಬೇರೆ ಮದುವೆಗಳಿದ್ದರಿಂದ ನಾನು ಅದನ್ನು ಟೈಮಿಗೆ ಬರೋಕ್ಕಾಗಲಿಲ್ಲ. ಪೂಜೆಯನ್ನು ನೆರವೇರಿಸಿ ಅದರದ್ದು ಬಣ್ಣ ಹೊಡೆದು ವಿಗ್ರಹಗಳನ್ನು ಮಾಡಿ ಅದರ ಕುರ್ಜನ ಉದ್ಘಾಟನೆ ಕೂಡ ಆಗಿದೆ. ಅದ್ರ ಜೊತೆಗೆ ಮಾರಮ್ಮನ ದೇವಸ್ಥಾನ ಕೇಳಿದರೆ ಅದು ಕೂಡ ಈಗ ಅನುದಾನವನ್ನು ಹಾಕಿ ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡಿ ಅದನ್ನು ಕೂಡ ಮುಕ್ತಾಯ ಮಾಡುವಂಥ ಕೆಲಸ ಆಗಿದೆ. ಭಾಳ ದಿನಗಳ ಬೇಡಿಕೆ ನಮ್ಮ ಯುವಕರು ಇಲ್ಲೇ ಇದ್ದಾರೆ. ಪಶುಪತಿ ಕೊಪ್ಪಲು ಬ್ರಿಡ್ಜ್ವರೆಗೆ ಆಗಬೇಕಾದಂಥ ಕೆಲಸ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡಿ ಆ ಕೆಲಸವನ್ನು ಕೂಡ ಮಾಡಿಸುವಂಥದ್ದು ಆಗ್ತದೆ. ಅದರಲ್ಲಿ ಯಾವ ಅನುಮಾನ ಬೇಡ. ಈಗಾಗಲೇ ಟೆಂಡರ್ ಆಗಿದೆ. ಟೆಂಡರ್ ಅಗ್ರಿಮೆಂಟ್ ಆದ ತಕ್ಷಣ ಪೂಜೆ ಮಾಡ್ತೀವಿ, ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಅದನ್ನು ಈ ಇದನ್ನು ಮುಂದೆನೇ ನಿಂತು ಘೋಷಣೆ ಕೂಡ ಮಾಡ್ತಾಯಿದ್ವಿ. ಯಾವ ಅನುಮಾನ ಬೇಡ. ಹೇಳ್ತಾರೆ ಕೆಲವರು ಟೀಕೆ ಮಾಡೋದಕ್ಕೆ. ಪಾಪ ಅವರು 15 ವರ್ಷ 20 ವರ್ಷ ಏನು ಮಾಡಿದ್ರು ಅಂತ ನೀವು ಕೇಳ್ಬೇಕು. ಒಂದು ಇಡೀ ಮಣ್ಣು ಹಾಕ್ತಾರೆ ಕರ್ಲು ಭೂಮಿ ಅಂದವರೆಲ್ಲ ಈಗ ಭಾಳ ಮಾತಾಡ್ತಾರೆ. ಆಗ ಅವ್ರು ಏನು ಮಾಡಿದ್ರು ಅವರ ಅವಧಿಲಿಂದ ಅವ್ರು ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಬೆನ್ನು ಅವ್ರಿಗೆ ಗೊತ್ತಾಗಲ್ಲ. ಮಾತಾಡೋದು ಭಾಳ ಈಸಿ. ಮಾತಾಡೋದನ್ನ ಏನು ಮಾತಾಡ್ದೇವೆ ಅಂದರೆ ತಿಳ್ಕೊಂಡು ಮಾತಾಡಬೇಕು ಅಷ್ಟೇ ಅವರು. ಅದರಿಂದ ಜೊತೆಗೆ ಇವತ್ತು ನಮ್ಮ ತೇಜಮೂರ್ತಿಯವರು ಕೂಡ ಈಶ್ವರನ ದೇವಸ್ಥಾನ ಆಗಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಅದು ಗ್ರಾಮದ ಪ್ರಮುಖವಾದಂಥ ಬೇಡಿಕೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಸೋದು ಹಂತವಾಗಿ. ಯಾಕೆ ನಾವು ಈಗ ಬೇಕಾಗಿದ್ದು ಆ 2 ಊರಿನ ಸಂಪರ್ಕ ರಸ್ತೆ ಅದು ಆಗ್ತಾಯಿದೆ. ಜೊತೆಗೆ ಮಾರಮ್ಮನ ದೇವಸ್ಥಾನ ಕುರ್ಜಾಗಿದೆ. ನೆಕ್ಸ್ಟು ಈಶ್ವರನ ದೇವಸ್ಥಾನವನ್ನು ಕೂಡ ಹಂತವಾಗಿ ಮಾಡುವಂಥ ಪ್ರಯತ್ನವನ್ನು ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಈ ಒಂದು ಅರ್ಜುನ ಏನು ಉದ್ಘಾಟನೆಯನ್ನು ಮಾಡಿದ ಅವಕಾಶ ಮಾಡಿಕೊಟ್ಟಂಥ ಪಶುಪತಿ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಹಾಗೂ ಕೊಪ್ಪಳು ಗ್ರಾಮದ ಎಲ್ಲ ನನ್ನ ಯುವಕ ಮಿತ್ರರು ಕೂಡ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. 2013 ಚುನಾವಣೆಯಲ್ಲೂ ಸಹ ನಮ್ಮ ಗ್ರಾಮಕ್ಕೆ ದೇವಸ್ಥಾನಗಳಿಗೆ ಸಾಕಷ್ಟು ಅನುದಾನ ಕೊಟ್ಟು ಅವತ್ತು ಎಲ್ಲ ಮಾಡಿಸಿದ್ವಿ. ಆಮೇಲೆ ನಮ್ಮ ಜನಪ್ರಿಯ ಶಾಸಕರಾದ ಡಿ ರವಿಶಂಕರ್ ಅವರು ಈಗ 2023 ಗೆದ್ದ ನಂತರದಲ್ಲಿ ನಮ್ಮ ಗ್ರಾಮಕ್ಕೆ ಬಂದಾಗ ನಾವು ಯಾರೂ ಕೇಳಲಿಲ್ಲ. ಗೆದ್ದ ನಂತರ ನಮ್ಮೂರು ಬಂದಾಗ ಈ ಥರ ನಮಗೆ ಮಾರಿ ಹೊಡಿಬೇಕು ಮತ್ತು ಕೃಷಿ ಈ ಥರ ಆಗಿದೆ ಮತ್ತು ವಿಗ್ರಹ ಮಾಡಿಸ್ಬೇಕು ಅಂತ ಕೇಳ್ಕೊಂಡಾಗ ಗ್ರಾಮಸ್ಥರು ಅದಕ್ಕೆ ಸಾಮರ್ಥ್ಯ ಒಪ್ಪಿಗೆ ಕೊಟ್ಟರು. ಅಲ್ಲೇ ಕೇಳಿದ್ರೆ ನಾವೇನು ಕೇಳೇ ಇಲ್ಲ. ಅವರೇ ಅನುದಾನ ಹಾಕಿ ಈಗ ಅನುದಾನ ಹಾಕಿದ್ರೆ ಕೇಳಿದ್ದಕ್ಕೆ ಮಾರಿಗುಡಿ ಮತ್ತು ಕೃಷಿಗೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ದೊಡ್ಡಸ್ವಾಮಿಗೌಡರು ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ನಮ್ಮ ನೆಚ್ಚಿನ ನಾಯಕರು ದೊಡ್ಡಸ್ವಾಮಿಗೌಡರಿಗೆ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಡಿ ರವಿಶಂಕರ್ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ವೈಯಕ್ತಿಕವಾಗಿ ತುಂಬ ಹೃದಯ ಧನ್ಯವಾದಗಳು, ಅಭಿನಂದನೆಗಳು ಸಹ ಸಲ್ಲಿಸ್ತೀನಿ. ಏಕೆಂದರೆ ನಮ್ಮ ಗ್ರಾಮಕ್ಕೆ ಯಾವುದೇ ಕೇಳಿದ್ರು ಫೋನ್ ಮಾಡಿ ಹೇಳಿದ್ರೆ ಆ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದಾನೆ. ನಾವು ಎಷ್ಟೋ ಜನಕ್ಕೆ ಕೆಲಸಗಳು ಮಾಡಿಸ್ಕೊಟ್ಟಿದ್ದೀವಿ. ಕಾರ್ಯಕರ್ತರಾಗೂ ಸಹ ವೈಯಕ್ತಿಕವಾಗಿ ಹೋಗಿ ಮಾಡಿಕೊಟ್ಟಿದ್ರೆ ಯಾವತ್ತು ಯಾವರು ಯಾವ ಪಕ್ಷ ಅಂತ ಕೇಳಿಲ್ಲ. ಯಾವತ್ತು ತುಂಬ ಹೃದಯ ಯಾವತ್ತು ನಮ್ಗೆ ಹೋಗೋದು, ಯಾವಾಗಲೂ ಪಾಪ ಮಾಡ್ಕೊಳ್ಳೋದಿಲ್ಲ. ಯಾರೇ ಹೋಗಿ ಕೇಳಿದ್ರು ನೀನು ಯಾವ ಪಕ್ಷ ಯಾವ ಜಾತಿ ಅಂತ ಯಾವತ್ತೂ ಕೇಳಿಲ್ಲ. ಯಾರು ಆಗ ಅಂಜರಿಕೆ ಬೇಡಿ. ನಿಮ್ಗೆ ಏನೇನೋ ಇದ್ರು ಗೌಡ್ರು ನಮ್ಮ ಶಾಸಕರ ಕೇಳಿ ಏನೇ ಇದ್ರು ಮಾಡಿಕೊಡ್ತಾರೆ. ನಮ್ಮ ಗ್ರಾಮಕ್ಕೂ ಹೆಚ್ಚಿನ ರೀತಿ ನಾವು ನಮ್ಮ ಈಶ್ವರ ದೇವಸ್ಥಾನಕ್ಕೆ ಅನುದಾನ ಕೊಡಿಸ್ಕೊಡಿ ಅಂತ ನಾವು ಹೊಸ ಚುನಾವಣೆಯಲ್ಲೇ ಕೇಳಿದ್ದೀವಿ. ಈ ಚುನಾವಣೆಯಲ್ಲಿ ಕೇಳಿದ್ದೀವಿ. ನಮ್ಮ ಊರನ್ನ ನಮ್ಮ ಸಮಾಜದ ಪ್ರಮುಖ ಬೇಡಿಕೆ ಈಶ್ವರ ದೇವಸ್ಥಾನ ಜೀವನ ಹೊಸದಾಗಿ ಅಭಿವೃದ್ಧಿ ಆಗಬೇಕು ಅಂತ ಸ್ಥಿತಿಲಾಗಿದೆ. ಅದಕ್ಕೆ ಹೆಚ್ಚಿನ ರೀತಿ ಒಂದು 50-60 ಲಕ್ಷ ಅನುದಾನ ನಮ್ಗೆ ಕೊಡಿಸ್ಕೊಡ್ಲೇಬೇಕು ಸರ್ ನೀವು. ಹಾಗಾಗಿ ಎಲ್ಲರ ಮುಖಾಂತರ ನಿಮಗೆ ಮನವಿಯನ್ನು ನಾನು ಮಾಡ್ಕೊತಾ ಇದ್ದೀನಿ.